ಮೈತ್ರಿಯ ರೂಪುರೇಷೆ ಬಗ್ಗೆ ಕೂಡ ಒಂದಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. 2 ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಬೇಕು ಅಂತ ಆಫರ್ ಅನ್ನ ಬಿಜೆಪಿ ಇಡ್ತಾ ಇದೆಯಂತೆ. ಬಿಹಾರದಲ್ಲಿ ಬಿಜೆಪಿ ಜೆಡಿಯು ಮೈತ್ರಿ ಫಿಕ್ಸ್ ಆಗ್ತಾ ಇದೆ. ಹಾಗೆ 2 ಡಿಸಿಎಂ ಹಾಗೂ ಸ್ಪೀಕರ್ ಹುದ್ದೆಗೆ ಬಿಜೆಪಿ ಡಿಮ್ಯಾಂಡ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಮತ್ತೊಮ್ಮೆ ಡಿಸಿಎಂ ಆಗಲಿದ್ದಾರಾ ಸುಶೀಲ್ ಮೋದಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನಿನ್ನೆ ತನಕ ಮುಖ್ಯಮಂತ್ರಿ ಹುದ್ದೆಗೂ ಕೂಡ ಪಟ್ಟು ಹಿಡ್ಕೊಂಡಿತ್ತು ಬಿಜೆಪಿ. ಆಮೇಲೆ ಒಂದಷ್ಟು ಹೆಸರುಗಳು ಕೂಡ ಮುನ್ನೆಲೆಗೆ ಬಂದಿತ್ತು. ರೇಣುದೇವಿ ಆದಿಯಾಗಿ ಅನೇಕರ ಹೆಸರು ಮುನ್ನೆಲೆಗೆ ಬಂದಿತ್ತು. ಈಗ ಯಾವಾಗ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡೋದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಯ್ತು. ಆದ್ರೂ ಈ ಮೈತ್ರಿ ಮುಂದುವರಿಸಬೇಕು ಅನ್ನುವಂತಹ ಆಸೆ ಬಿಜೆಪಿಗೆ ಇರೋದ್ರಿಂದ ಸರಿ 2 ಡಿಸಿಎಂ 1 ಸ್ಪೀಕರ್ ಹುದ್ದೆ ಬೇಕು ಅಂತ ಬಿಜೆಪಿ ಡಿಮ್ಯಾಂಡ್ ಅನ್ನು ಇಟ್ಟಿದೆ. ಅಂದ್ರೆ ಕೊಳ್ಳುವಿಕೆಯ ಭಾಗವಾಗಿ ಈ ಮಾತುಕತೆಗಳಾಗ್ತಾ ಇದೆ. ಒಂದು ಮೈತ್ರಿಗೆ ಒಂದು ರೂಪುರೇಷೆ ಕೊಡುವಂತಹ ಪ್ರಯತ್ನವನ್ನ ಈ ಮೂಲಕ ಬಿಜೆಪಿ ಹಾಗೂ ಜೆಡಿಯು ನಾಯಕರು ಮಾಡ್ತಾ ಇರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಒಂದು ಮೈತ್ರಿ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಇವರು ಹಳೆ ಮೈತ್ರಿಗಳೇ ಇರಬಹುದು, ಕೊಳ್ಳುವಿಕೆ ಚೆನ್ನಾಗಿರ್ಬೇಕು ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಸೊ ಯಾವ ರೀತಿಯಾದಂತಹ ಬಾರ್ಗೇನಿಂಗ್ ಆಗ್ತಾ ಇದೆ, ಯಾವ್ದಾವ್ದಕ್ಕೆ ಈ ಕ್ಷಣಕ್ಕೆ ಎರಡೂ ಕಡೆಯವರು ಒಪ್ಪುವಂತಹ ಸಾಧ್ಯತೆ ಇದೆ? ಮಮತಾ, ಕಳೆದ ವಿಧಾನಸಭೆ ಚುನಾವಣೆ ಫಲಿತಾಂಶ ಬಂದಂತ ಸಂದರ್ಭದಲ್ಲಿ ಬಿಜೆಪಿ 2ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಜೆಡಿಯು ಈ ಮೊದಲು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡ ಮೇಲೆ ಹಂತ ಹಂತವಾಗಿ ತನ್ನ ಸಾಮರ್ಥ್ಯವನ್ನ ಕಳ್ಕೊಳ್ತಾ ಬಂತು. ಇದರ ಪರಿಣಾಮ ಕಳೆದ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ 2ನೇ ಅತಿ ದೊಡ್ಡ ಪಕ್ಷವಾಗಿ ಬದಲಾಯಿತು. ಮುಂದಿನ ಹಂತದಲ್ಲಿ ಅಂದ್ರೆ ಸರ್ಕಾರ ರಚನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಬಿಜೆಪಿ ಆಗ ನಾವು ಸಿಎಂ ಹುದ್ದೆಯ ಆಕಾಂಕ್ಷಿ ಅಥವಾ ಸಿಎಂ ಹುದ್ದೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟನ ಹಿಡ್ಕೊಂಡಿದ್ರು. ಆದ್ರೆ ನಿತೀಶ್ ಕುಮಾರ್ ಅವರು ಅಂತಿಮವಾಗಿ ಸಿಎಂ ಪಟ್ಟವನ್ನ ಏರ್ಲಿಕ್ಕೆ ಸಕ್ಸಸ್ ಕೂಡ ಆಗಿದ್ರು. ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತ ಪ್ರಯತ್ನದಲ್ಲಿ ಅವರು ಯಶಸ್ವಿ ಕೂಡ ಆಗಿದ್ರು. ಆದ್ರೆ ಯಾವಾಗ ಸಿಎಂ ಸ್ಥಾನದ ಅಂದ್ರೆ ಒಂದಿಷ್ಟು ಅವಧಿಗೆ ಅದು ಸೀಮಿತವಾಗಿತ್ತು, ಯಾವಾಗ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂತ ಸನ್ನಿವೇಶ ಬಂತು, ಆಗ ಅವರು ಮತ್ತೆ ಪಕ್ಷಾಂತರ ಅಂದ್ರೆ ಆರ್ಜೆಡಿ ಜೊತೆಗೆ ಸೇರೋ ಮೂಲಕ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಈಗ ಆರ್ಜೆಡಿ ಮತ್ತೆ ಜೆಡಿಯು ನಡುವೆ ಭಿನ್ನಾಭಿಪ್ರಾಯ ಬಂದ ಬಳಿಕ ಮತ್ತೆ ಈಗ ಎನ್ಡಿಎ ಒಕ್ಕೂಟವನ್ನು ಸೇರುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂತ ಪಟ್ಟನ ಹಿಡ್ಕೊಂಡಿದ್ದಾರೆ. ಆದ್ರೆ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿರುವಂತ ಹಿನ್ನೆಲೆಯಲ್ಲಿ ನಮಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟು ಹಿಡಿದಿತ್ತು. ಆದ್ರೆ ಅಂತಿಮವಾಗಿ ಈಗ ನಿತೀಶ್ ಕುಮಾರ್ ಅವರು ಇದೊಂದು ಟರ್ಮ್ ನನಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಬಿಜೆಪಿ ಕೂಡ ಒಪ್ಕೊಂಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಆದ್ರೆ ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸಲಾಗಿರುವಂತದ್ದು. 2 ಡಿಸಿಎಂ ಹುದ್ದೆಗಳನ್ನ ನಿರ್ಮಾಣ ಮಾಡಬೇಕು ಅಥವಾ ನೇಮಕ ಮಾಡಬೇಕು, ಜೊತೆಗೆ ಸ್ಪೀಕರ್ ಹುದ್ದೆಯನ್ನು ಕೂಡ ನಮಗೆ ಬಿಟ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಮತ್ತೆ ಪೋರ್ಟ್ಫೋಲಿಯೋ ವಿಚಾರಗಳು, ಸಚಿವ ಸ್ಥಾನಗಳ ವಿಚಾರಕ್ಕೂ ಬಂದಂತ ಸಂದರ್ಭದಲ್ಲಿ ಪ್ರಮುಖವಾದಂತಹ ಖಾತೆಗಳು ಕೂಡ ನಮಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸಿದೆ. ಆ ಎಲ್ಲಾ ಷರತ್ತುಗಳಿಗೂ ಕೂಡ ಶಬೀರ್ ಒಂದೇ